ವೀಕ್ಷಕರ ದಿನಾಂಕ 30/11/2024 ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕು ಸಿದ್ದಯ್ಯನಕೋಟೆ ಮಠದಲ್ಲಿ ಜಾನಪದ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಚಿತ್ತರ್ಗಿ ವಿಜಯ ಮಾಂತೇಶ್ವರ ಶಾಖಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಮಾತನಾಡಿ, ಗ್ರಾಮೀಣ ಸಂಸ್ಕೃತಿಯ ಜೀವನಾಡಿಯಾದ ಜಾನಪದ ಕಲೆಯನ್ನು ಉಳಿಸಿ ಬೆಳೆಸಬೇಕೆಂದು ಕರೆ ನೀಡಿದರು. ತಾಲೂಕಿನ ಸಿದ್ದಯ್ಯನಕೋಟೆಯ ಮಠದಲ್ಲಿ ಶನಿವಾರ ಆಯೋಜಿಸಿದ್ದ ಮಾಯಾವತಿ ಮಹಿಳಾ ಸಾಂಸ್ಕೃತಿಕ ಸಂಘ ಚಿಕ್ಕೋಬನಹಳ್ಳಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ಹಮ್ಮಿಕೊಂಡ ಜಾನಪದ ಸಂಭ್ರಮ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮುಂದುವರೆದು ಮಾತನಾಡಿ, ಜಾನಪದ ಕಲೆಯಲ್ಲಿ ಬದುಕಿನ ಸಾರವಿದೆ. ತಮ್ಮ ಸಾಹಿತ್ಯದ ಮೂಲಕ ಕೌಟುಂಬಿಕ ಜೀವನವನ್ನು ಹೇಗೆ ನಡೆಸಬೇಕೆಂಬ ಜಾಗೃತಿ ಜನಪದದಲ್ಲಿ ಅಡಕವಾಗಿದೆ. ಇಂಥ ಜೀವನ ಮೌಲ್ಯವನ್ನು ಸಮುದಾಯಕ್ಕೆ ಕಟ್ಟಿಕೊಟ್ಟು ಜನತೆಯ ಸುಖ ದುಃಖಗಳಿಗೆ ಸಾಂತ್ವನ ನೀಡುವ ಸಾಹಿತ್ಯ ಸಂಗೀತ ಜನಪದದಲ್ಲಿ ಅಡಕವಾಗಿದೆ ಎಂದು ತಿಳಿಸಿದರು. ಕಲಾವಿದರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಡಿ.ಒ. ಮುರಾರ್ಜಿ ಉದ್ಘಾಟಿಸಿ ಮಾತನಾಡಿದರು. ಮಾಯಾವತಿ ಮಹಿಳಾ ಸಾಂಸ್ಕೃತಿಕ ಸಂಘದ ಅಧ್ಯಕ್ಷ ಮಾರಕ್ಕ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದರು. ಕಲಾವಿದರು ಜಾನಪದ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟರು. ಮಹಾರಾಷ್ಟ್ರದ ಕೈಲಾಸನಾಥ ಸ್ವಾಮೀಜಿ, ಮೈಸೂರು ಮಹಾದೇವ ಸ್ವಾಮಿ, ಮಠದ ಕಾರ್ಯದರ್ಶಿ ಪಿ.ಆರ್. ಕಾಂತರಾಜ್, ಮಾಯಾವತಿ ಮಹಿಳಾ ಸಾಂಸ್ಕೃತಿಕ ಸಂಘದ ಕಾರ್ಯದರ್ಶಿ ತಿಪ್ಪೀರಮ್ಮ, ಕಲಾವಿದ ಡಿ.ಬಿ. ನಿಂಗರಾಜ್, ಭಟ್ರಳ್ಳಿ ಧನಂಜಯ್, ಎಂ. ನುಂಕೇಶ್, ಶಿಕ್ಷಕ ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಅವ್ರೇನು ಹೆಣ್ಮಕ್ಳ ಧ್ವನಿ ಮತ್ತು ಗಂಡ್ಮಕ್ಳ ಧ್ವನಿ ಎರಡೂ ಧ್ವನಿಯನ್ನ ಹಾಡ್ತಕ್ಕಂಥ ಒಂದು ಕಲೆಯನ್ನ ಅವ್ರು ಮೈಗೂಡಿಸ್ಕೊಂಡಿದ್ದಾರೆ. ಜೊತೆಗೆ ಸಾಕಷ್ಟು ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ಇವತ್ತು ಲಿಂಗರಾಜ್ ಅವರು, ಧನಂಜಯ ಅವರು, ಶಿವ ಅವರು, ಬಹಳಷ್ಟು ಹುಡುಗರು ಇವತ್ತು ಅವರ ಕಲೆಯನ್ನ ಕಲ್ಕೊಂಡು ಎಲ್ಲರ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು, ಪ್ರೋಗ್ರಾಮ್ಗಳನ್ನು ಕೊಡ್ತಕ್ಕಂಥ ಒಂದು ಕಲೆಯನ್ನ ಮೈಗೂಡಿಸ್ಕೊಂಡಿದ್ದಾರೆ. ಇವತ್ತು ಇಷ್ಟು ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಇಷ್ಟೊಂದು ಕಲಾವಿದರೆಲ್ಲ ಕಾರ್ಯಕ್ರಮಗಳನ್ನು ನಾಡಿನುದ್ದಗಲಕ್ಕೂ ಎಲ್ಲ ಹಳ್ಳಿಗಳಲ್ಲಿ ಜನಪದ ಆಗಿರ್ಬೋದು, ಸಾಹಿತ್ಯಿಕ ಆಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಎಲ್ಲ ರಂಗದಲ್ಲಿ ಈ ಕಲಾ ಸಂಘದ ಮುಖಾಂತರವಾಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮುಖಾಂತರವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಕೊಡ್ಕೊಂತ ಇಡೀ ಜೀವನವನ್ನೇ ಕಲೆಗಾಗಿ ಮುಡುಪಾಗಿಟ್ಟುಕೊಂಡಿರುವ ಅವ್ರ ಕುಟುಂಬನ, ಇಡೀ ಅವ್ರ ಕುಟುಂಬ ಎಲ್ಲ ಕಲಾವಿದರು. ಅವ್ರ ತಂದೆ ತಾಯಿಗಳು ಕಲಾವಿದರು. ಭಜನಾ ರಂಗದಲ್ಲಿ ಅವ್ರ ತಂದೆಯವರು, ಜನಪದ ರಂಗದಲ್ಲಿ ತಾಯಿಯವರು, ಮತ್ತು ಈ ಎಲ್ಲ ರಂಗದಲ್ಲಿನೂ ಮುರಾರ್ಜಿ ಅವರು. ಈ ರೀತಿಯ ಕಾರ್ಯಕ್ರಮಗಳನ್ನು ಎಲ್ಲ ಕಡೆ ಕಾರ್ಯಕ್ರಮವನ್ನು ಪ್ರೋತ್ಸಾಹ ಕೊಡ್ತಕ್ಕಂಥ ಯುವಕರಿಗೆ, ವಿದ್ಯಾರ್ಥಿಗಳಿಗೆ, ಕಲಾವಿದರಿಗೆ ಇದು ಇಂಥ ಒಂದು ಅದ್ಭುತವಾದ ಸೇವೆಯನ್ನು ನಮ್ಮ ತಾಲೂಕಿನಲ್ಲಿ ಒಬ್ಬರು ಈ ರೀತಿಯಾಗಿ ಅವರು ಮೈಗೂಡಿಸ್ಕೊಂಡಿದ್ದಾರಲ್ಲ, ಭಾಳ ಸಂತೋಷ ಆಗ್ತದೆ. ಅವರ ಕಾರ್ಯಕ್ರಮ ಇನ್ನೂ ಉತ್ತರವಾಗಿ ಹೆಚ್ಚಿಗೆ ಬೆಳೀಲಿ. ಸರ್ಕಾರ ಇದಕ್ಕೆ ಹೆಚ್ಚಿನ ಶಕ್ತಿಯನ್ನು ಕೊಡ್ತಕ್ಕಂಥ ಕಾರ್ಯವನ್ನು ಕಲಾವಿದರಿಗೆ ಮಾಡಿದರೆ ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮ ಮಾಡೋಕ್ಕೆ ಅನುಕೂಲ ಆಗ್ತದೆ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಅವರ ಕಲೆಯನ್ನು, ನಮ್ಮ ಮಕ್ಕಳು ಅವ್ರ ಕಲೆ ಹಾಡೋದನ್ನು ನೋಡಿ ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತಂದರೆ, ಅವರೇ ಡ್ಯಾನ್ಸ್ ಮಾಡೋದು, ಇನ್ನೇನು ಡ್ಯಾನ್ಸ್ ಮಾಡಪ್ಪ ಅಂದ್ರೆ ಮಾಡೋರಿದ್ರು. ಹಂಗೆ ಅವರ ಉತ್ಸಾಹ ಅವರಲ್ಲಿ ತುಂಬತಕ್ಕಂಥ ಒಂದು ಕಲೆಯನ್ನು ಮೈಗೂಡಿಸ್ಕೊಂಡಿದ್ದಾರೆ. ವಿಜಯ ಮಹಂತರು, ಬಸವಾದಿ ಪ್ರಮುಖರು ಅವರಿಗೆ ಸದಾ ಆರೋಗ್ಯ, ಆಯುಷ್ಯ ಹೆಚ್ಚಿಗೆ